ಮಿತ್ರರೇ ನಮಸ್ಕಾರ. ಮಿತ್ರರೇ, ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದಲೂ ಕೂಡ ಅಸಾದುದ್ದೀನ್ ಓವೈಸಿ ಅವರ ಒಂದು ಭಾಷಣ ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ದೇಶದ ಮಾಧ್ಯಮದ ವಲಯದಲ್ಲೂ ಕೂಡ ಅದು ಭಾರಿ ಚರ್ಚೆಯನ್ನ ಹುಟ್ಟು ಹಾಕಿದೆ. ಕೆಲ ಅಮಿತ್ ಶಾ ಅವರ ಅಭಿಮಾನಿಗಳು ಅಮಿತ್ ಶಾ ಬಗ್ಗೆ ಅಸಾದುದ್ದೀನ್ ಓವೈಸಿ ಮಾತನಾಡ್ಬಿಟ್ಟಿದ್ದಾರೆ, ಅದು ಕೂಡ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಬಿಜೆಪಿಯ ಕಟ್ಟರ್ ವಿರೋಧಿಯಾದಂತಹ ಅಸಾದುದ್ದೀನ್ ಓವೈಸಿ ಇವತ್ತು ಅಮಿತ್ ಶಾ ಕಾರ್ಯವೈಖರಿಯನ್ನ ಹೊಗಳುವ ರೀತಿಯ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಮಿತ್ರರೇ, ವಾಸ್ತವತೆ ಸ್ವಲ್ಪ ಡಿಫರೆಂಟ್ ಆಗಿದೆ. ಅಮಿತ್ ಶಾ ಬಗ್ಗೆ ಅಸಾದುದ್ದೀನ್ ಓವೈಸಿ ಏನು ಹೇಳಿದ್ರು, ಯಾಕೆ ಹೇಳಿದ್ರು ಅನ್ನೋದಕ್ಕಿಂತಲೂ ಕೂಡ ಅಮಿತ್ ಶಾ ಏನೋ ಒಂದು ಮಾಡೋದಕ್ಕೆ ಹೊರಟಿರುವಂತಹ ಸುಳಿವು ಅಸಾದುದ್ದೀನ್ ಓವೈಸಿಗೆ ಸಿಕ್ಕಿದೆ. ಅದು ಅಂತಿಂತಹದ್ದಲ್ಲ. ಇಡೀ ದೇಶದಲ್ಲಿ ಪ್ರಚಂಡ ಸುನಾಮಿ ಬರುವಂತಹ ಮುನ್ಸೂಚನೆಯನ್ನೇ ಅಸಾದುದ್ದೀನ್ ಓವೈಸಿ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ವಿಪಕ್ಷದಲ್ಲಿರುವಂತಹ ರಾಹುಲ್ ಗಾಂಧಿ ಏನ್ ಮಾತನಾಡ್ತಾರೆ, ಕಾಂಗ್ರೆಸ್ ಪಕ್ಷ ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ, ಅರವಿಂದ್ ಕೇಜ್ರಿವಾಲ್ ಏನ್ ಮಾತನಾಡ್ತಾರೆ, ಇದ್ಯಾವುದೂ ಕೂಡ ಅಷ್ಟು ಮಹತ್ವವನ್ನು ಪಡೆದುಕೊಳ್ಳೋದಿಲ್ಲ. ಅಸಾದುದ್ದೀನ್ ಓವೈಸಿ ಏನೋ ಒಂದು ಗಂಭೀರ ವಿಚಾರವನ್ನ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ಮಹತ್ವ ಜಾಸ್ತಿ ಇದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಕೆಲವರಿಗೆ ಅನ್ನಿಸಬಹುದು. ಮಿತ್ರರೇ, ಅಸಾದುದ್ದೀನ್ ಓವೈಸಿಯ ಕೆಲ ವಿಚಾರಗಳು ನಮಗೆ ಹಿಡಿಸದೇ ಇರಬಹುದು, ಅವರ ಕೆಲ ನಿಲುವುಗಳು ಬಹುಸಂಖ್ಯಾತರ ಹಿತಕ್ಕೆ ವಿರುದ್ಧವಾಗಿರಬಹುದು. ಆದರೆ ಅಸಾದುದ್ದೀನ್ ಓವೈಸಿ ಒಬ್ಬ ಬುದ್ಧಿವಂತ. ಆತನಿಗೆ ಬಹಳ ಚೆನ್ನಾಗಿ ಕಾನೂನಿನ ಅರಿವಿದೆ. ಹೀಗಾಗಿ ಅಸಾದುದ್ದೀನ್ ಓವೈಸಿ ಮಾತಿಗೆ ಕೊಂಚ ಬೆಲೆ ಕೊಡಲೇಬೇಕಾಗತ್ತೆ. ಸಾರಾಸಗಟಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಈಗ ಅಮಿತ್ ಶಾ ಅವರ ಕುರಿತಾಗಿ ಓವೈಸಿ ಕೊಟ್ಟಂತಹ ಹೇಳಿಕೆಯೂ ಕೂಡ ಅಷ್ಟೇ. ಈ ದೇಶದಲ್ಲಿ ಒಂದು ದೊಡ್ಡ ಸುನಾಮಿ ಬರ್ತಾ ಇದೆ ಎನ್ನುವಂತಹ ಸುಳಿವನ್ನ ಅಸಾದುದ್ದೀನ್ ಓವೈಸಿ ಕೊಟ್ಟಿದ್ದಾರೆ. ನೀವೆಲ್ಲ ಡಾಟ್ಗಳನ್ನ ಕನೆಕ್ಟ್ ಮಾಡಿದ್ರೆ ಓವೈಸಿಯ ಮಾತು ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಹೀಗೆ ಒಗಟೊಗಟಾಗಿ ಹೇಳ್ತಾ ಇದ್ರೆ ನಿಮಗೆ ಈ ವಿಚಾರ ಅರ್ಥ ಆಗೋದಿಲ್ಲ. ಸ್ವಲ್ಪ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಸಾದುದ್ದೀನ್ ಓವೈಸಿ ಏನ್ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಅದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಿಮಗೆಲ್ಲ ಗೊತ್ತಿರಬಹುದು, ಕರ್ನಾಟಕದಲ್ಲಿ ಹೇಗೆ SIR ನಡೀತಾ ಇದೆಯೋ ಅದೇ ರೀತಿಯಾಗಿ ತೆಲಂಗಾಣದಲ್ಲೂ ಕೂಡ SIR ಪ್ರಕ್ರಿಯೆ ನಡೀತಾ ಇದೆ. ಅಸಾದುದ್ದೀನ್ ಓವೈಸಿಯ ಮೂಲ ಬಂದ್ಬಿಟ್ಟು ತೆಲಂಗಾಣ, ಹೈದರಾಬಾದ್ ಅವರ ರಾಜಕೀಯ ಕರ್ಮಭೂಮಿ. ಹೀಗಾಗಿ ಅಲ್ಲಿ ನಡೀತಾ ಇರುವಂತಹ SIR ಪ್ರಕ್ರಿಯೆಯ ಬಗ್ಗೆ ಅಸಾದುದ್ದೀನ್ ಓವೈಸಿ ಎಕ್ಸ್ಟ್ರಾ ಕಣ್ಣಿಟ್ಟಿದ್ದಾರೆ. ಈ SIR ಬಗ್ಗೆ ನಿಗಾ ವಹಿಸೋದಕ್ಕೋಸ್ಕರವಾಗಿ ಅಸಾದುದ್ದೀನ್ ಓವೈಸಿ ವಕೀಲರ ಒಂದು ಸಭೆಯನ್ನು ಕರೆದಿರ್ತಾರೆ. ಆ ಸಭೆಯನ್ನುದ್ದೇಶಿಸಿ ಅಸಾದುದ್ದೀನ್ ಓವೈಸಿ ಮಾತನಾಡ್ತಾರೆ. ಅದೇ ಮಾತು ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಿರೋದು. ಅಲ್ಲಿ ಓವೈಸಿ ಏನ್ ಹೇಳ್ತಾರೆ ಅಂತಂದ್ರೆ, ಇವತ್ತು ನಿಜವಾದ ವೋಟರ್ಸ್ ಯಾರಿದ್ದಾರೆ ಅವರಿಗೆ ತಮ್ಮ ಹಕ್ಕು ಸಿಗಲೇಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಅಗತ್ಯವಾಗತ್ತೆ. ಯಾರೆಲ್ಲ ತೀರ್ ಹೋಗಿದ್ದಾರೆ ಅವರ ಹೆಸರು ಡಿಲೀಟ್ ಆಗುವಂತಹ ಅಗತ್ಯತೆ ಇದೆ. ಯಾರೆಲ್ಲ ಡಬಲ್ ಎಂಟ್ರಿ ಹೊಂದಿದ್ದಾರೆ ಅದು ಕೂಡ ಡಿಲೀಟ್ ಆಗಬೇಕು. ಮೈಗ್ರೇಟ್ ಆದಂತವರು ಕೂಡ ವೋಟರ್ ಲಿಸ್ಟ್ ನಿಂದ ಹೊರ ಹೋಗಬೇಕು. ಆದ್ರೆ ಜೆನ್ಯೂನ್ ವೋಟರ್ಸ್ ಇದಾರಲ್ಲ, ಭಾರತೀಯ ಪ್ರಜೆ ಆಗಿರ್ತಾನೆ, ಕೆಲ ದಾಖಲೆಗಳನ್ನ ಕೊಡೋದಕ್ಕೆ ಆತನಿಗೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಥವಾ ಅದರ ಜ್ಞಾನ ಆತನಿಗಿರೋದಿಲ್ಲ. ಅಂತಹ ಒಬ್ಬ ನಾಗರಿಕನಿಗೆ ಯಾವ ಕಾರಣಕ್ಕೂ ಕೂಡ SIR ನಿಂದಾಗಿ ಅನ್ಯಾಯ ಆಗಬಾರದು, ಆತನ ಹೆಸರು ಬಿಟ್ಟು ಹೋಗಬಾರದು. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಅಲ್ಲಿ ಸೇರಿದ್ದಂತಹ ವಕೀಲರಿಗೆ ಅಸಾದುದ್ದೀನ್ ಓವೈಸಿ ಸೂಚನೆ ಕೊಡ್ತಾರೆ. ಮಿತ್ರರೇ, ಇದಿಷ್ಟೇ ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರಲಿಲ್ಲ. ಇದಕ್ಕೆ ಮುಂದುವರೆದು ಅಸಾದುದ್ದೀನ್ ಓವೈಸಿ ಇನ್ನೊಂದು ಮಾತನ್ನ ಹೇಳ್ತಾರೆ. ಅದೇನು ಕೇಳಿದ್ರೆ, ನಾವು ಈಗ ಹೈ ಅಲರ್ಟ್ ನಲ್ಲಿರಬೇಕು. ಯಾಕೆ ಅಂತಂದ್ರೆ ಮುಂದೆ ಪ್ರವಾಹದ ಮುನ್ಸೂಚನೆ ಇದೆ. ಯಾವುದಾ ಪ್ರವಾಹ ಕೇಳಿದ್ರೆ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ಮಹತ್ವದ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಕೇಂದ್ರದ ಗೃಹ ಮಂತ್ರಿಯಾಗಿರುವಂತಹ ಅಮಿತ್ ಶಾ ಅವರು ನಿವೃತ್ತ ನ್ಯಾಯಮೂರ್ತಿಯ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಆ ಕಮಿಟಿಯ ಕೆಲಸ ಏನು ಕೇಳಿದ್ರೆ, ಎಲ್ಲೆಲ್ಲಿ ಅಸಹಜವಾಗಿ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆಯೋ ಅದನ್ನ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಆ ಕಮಿಟಿಯನ್ನ ರಚಿಸಲಾಗಿದೆ. ಆ ಕಮಿಟಿಯ ನೇತೃತ್ವವನ್ನ ನಿವೃತ್ತ ನ್ಯಾಯಮೂರ್ತಿಗಳು ಹೊಂದಿದ್ದಾರೆ. ನಿಮಗೆ ಒಂದು ವಿಚಾರ ನೆನಪಿರಲಿ, ಅಮಿತ್ ಶಾ ಯಾವುದೇ ಕಾರಣಕ್ಕೂ ಕೂಡ ಮಾಮೂಲಿಯಾದಂತಹ ಸಭೆಗಳನ್ನ ಮಾಡೋದಿಲ್ಲ. ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ವ್ಯಕ್ತಿ ಅಮಿತ್ ಶಾ ಅಲ್ಲ. ಅಮಿತ್ ಶಾ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನ ಇಟ್ಕೊಂಡು, ಅಂದ್ರೆ ಒಂದು ದೊಡ್ಡ ಉದ್ದೇಶವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಅದು NRC ಆಗಿರಬಹುದು. ಅಂತಿಮವಾಗಿ ಇದು NRC ಯಲ್ಲಿ ಎಂಡ್ ಆಗಬಹುದು. ಹೀಗಂತ ಅಸಾದುದ್ದೀನ್ ಓವೈಸಿ ಅಲ್ಲಿ ಸೇರಿದಂತವರ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ. ಜೊತೆಗೆ ಅವರು ತೆಲಂಗಾಣದ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾರೆ. ತೆಲಂಗಾಣ ಸರ್ಕಾರ ಸುಮ್ಮನೆ ಕಾಲಹರಣವನ್ನ ಮಾಡಬಾರದು. ತೆಲಂಗಾಣದ ಪ್ರತಿಯೊಬ್ಬರಿಗೂ ಕೂಡ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಆನಂತರ ಹಾಗಾಗೋಯ್ತು ಹೀಗಾಗೋಯ್ತು ಅಂತ ಗೋಳಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಆನಂತರ ಬ್ಲೈಮ್ ಗೇಮ್ ಮಾಡೋದ್ರಲ್ಲಿ ಲಾಭ ಆಗೋದಿಲ್ಲ. ಈಗ ಎಚ್ಚರಗೊಳ್ಳಬೇಕು. ಯಾರು ನಿಜವಾದಂತಹ ವೋಟರ್ಸ್ ಇದಾರೋ ಅವರನ್ನ SIR ನಿಂದ ಬಿಟ್ಟು ಹೋಗದಂತೆ ನೋಡ್ಕೊಳ್ಬೇಕು. ಇದು ನಮ್ಮ ಜವಾಬ್ದಾರಿಯಾಗಿದೆ. ಹೀಗಂತ ಅಸಾದುದ್ದೀನ್ ಓವೈಸಿ ಹೇಳ್ತಾರೆ. ಇದನ್ನು ಹೇಳ್ತಿದ್ದ ಹಾಗೆ ನಿಮಗೊಂದು ಅನ್ನಿಸಬಹುದು, ಇದರಲ್ಲಿ ಏನು ವಿಶೇಷತೆ ಇದೆ? SIR ಇಡೀ ದೇಶದಲ್ಲಿ ನಡೀತಾ ಇದೆ. ಅಸಾದುದ್ದೀನ್ ಓವೈಸಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೆಗೆದುಕೊಂಡು ಈ ಬಗ್ಗೆ ಮಾತನಾಡಿದ್ದಾರೆ ಅಂತ. ಆದರೆ ಅಸಾದುದ್ದೀನ್ ಓವೈಸಿ ಈ SIRಗೆ ಇನ್ನೊಂದು ಆಂಗಲ್ ಅನ್ನ ಕೊಟ್ಟಿದ್ದಾರೆ.
SIR ಅನ್ನುವಂಥದ್ದು ಕೇವಲ ವೋಟರ್ ಲಿಸ್ಟ್ ಪರಿಷ್ಕರಣೆ ಅಲ್ಲ, ಇದು ಎಂಡ್ ಆಗುವಂತಹದ್ದು NRC ಯಲ್ಲಿ ಎನ್ನುವಂತಹ ಅನುಮಾನವನ್ನ ಅಸಾದುದ್ದೀನ್ ಓವೈಸಿ ವ್ಯಕ್ತಪಡಿಸಿದ್ದಾರೆ. ಓವೈಸಿ ಹೇಳಿರೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? SIRಗೂ NRCಗೂ ಏನ್ ಸಂಬಂಧ? ಇದನ್ನ ನೋಡಬೇಕಾದ್ರೆ ಕೆಲ ಡಾಟ್ಗಳನ್ನ ಕನೆಕ್ಟ್ ಮಾಡಬೇಕು. ಆಗ ಅಸಾದುದ್ದೀನ್ ಓವೈಸಿಯ ಅನುಮಾನ ನಿಜ ಇರಬಹುದು ಅಂತ ಅನ್ಸುತ್ತೆ. ಯೋಚನೆ ಮಾಡಿ, CAA ಮತ್ತು NRC ಅನ್ನು ತರೋದಕ್ಕೆ 2019ರಲ್ಲಿ ಪ್ರಯತ್ನ ಆರಂಭಗೊಳ್ತು. ಆ ಸಂದರ್ಭದಲ್ಲಿ ದೇಶಾದ್ಯಂತ ಬಹಳ ದೊಡ್ಡ ಪ್ರತಿಭಟನೆ ವ್ಯಕ್ತವಾಯಿತು. NRCಯ ವಿರುದ್ಧವೂ ಪ್ರತಿಭಟನೆ ಆಯಿತು, CAA ವಿರುದ್ಧವೂ ಕೂಡ ಪ್ರತಿಭಟನೆಗಳಾದವು. ಆಗ ಸರ್ಕಾರ NRCಯನ್ನ ಜಾರಿ ಮಾಡೋದಕ್ಕೆ ಮುಂದಾಗಿಲ್ಲ, ಕೇವಲ CAAಯನ್ನ ಜಾರಿಗೆ ತಂದ್ರು. ಆಗ ಅಮಿತ್ ಶಾಗೆ ಒಂದು ವಿಚಾರ ತಲೆಗೆ ಬಂತು. ಈ NRCಯನ್ನ ಜಾರಿ ಮಾಡುವಂತಹದ್ದು ಅಷ್ಟು ಸುಲಭ ಇಲ್ಲ, ಇದಕ್ಕೆ ಗ್ರೌಂಡ್ ವರ್ಕ್ ಮಾಡಬೇಕು. ಏಕಾಏಕಿಯಾಗಿ ದೇಶದಲ್ಲಿ NRCಯನ್ನ ಹೇರಿದ್ದೇ ಆದರೆ ಇದಕ್ಕೆ ಜಾಗತಿಕ ಮಟ್ಟದ ಒತ್ತಡ ಶುರುವಾಗಬಹುದು, ದೇಶದಲ್ಲಿ ಗಲಭೆ ಘರ್ಷಣೆಗಳು ಇನ್ನಷ್ಟು ಜಾಸ್ತಿ ಆಗಬಹುದು. ಹೀಗಾಗಿ ಇದಕ್ಕೆ ಗ್ರೌಂಡ್ ತಯಾರು ಮಾಡಬೇಕು ಅಂತ ಅಮಿತ್ ಶಾಗೆ ಅವತ್ತೇ ತಲೆಗೆ ಬಂದಿದೆ. ಅದೇ ಕಾರಣಕ್ಕೋಸ್ಕರವಾಗಿ ದೇಶಾದ್ಯಂತ SIR ಪ್ರಕ್ರಿಯೆ ಶುರುವಾಗಿದೆ. ಅದರ ಜೊತೆಗೆ ಅಮಿತ್ ಶಾ ಒಂದು ಹೈ ಲೆವೆಲ್ ಡೆಮೋಗ್ರಫಿ ಸ್ಟಡಿಗೋಸ್ಕರವಾಗಿ ಕಮಿಟಿಯನ್ನ ಕೂಡ ರಚನೆ ಮಾಡಿದ್ದಾರೆ. ಜೊತೆಗೆ ದೇಶದಲ್ಲಿ ಜನಗಣತಿ ನಡೀತಾ ಇದೆ. ಈ ಬಾರಿಯದ್ದು ಕೇವಲ ಮಾಮೂಲಿ ಜನಗಣತಿ ಅಲ್ಲ, ಜಾತಿ ಜನಗಣತಿ. ಇಷ್ಟು ಹೇಳಿದ್ರೂ ಕೂಡ ಈ ವಿಚಾರ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ, ಇದು ಹೇಗೆ NRCಗೆ ಸಂಬಂಧಪಡುತ್ತೆ ಅಂತ. ಮಿತ್ರರೇ, SIR ಮಾಡಿದಾಗ ಏನಾಗುತ್ತೆ? ವೋಟರ್ ಲಿಸ್ಟ್ ಪರಿಷ್ಕರಣೆ ಆಗುತ್ತೆ. ವೋಟರ್ ಲಿಸ್ಟ್ ಪರಿಷ್ಕರಣೆ ಆಗ್ತಿದ್ದ ಹಾಗೆ ನಿಜವಾದಂತಹ ವೋಟರ್ಸ್ ಯಾರೋ ಅವರಿಗೆ ಹಕ್ಕು ಸಿಗುತ್ತೆ. ಕೆಲವರ ಹೆಸರು ಬಿಟ್ಟು ಹೋಗುತ್ತೆ. ಕೇವಲ ಸತ್ತು ಹೋದಂತಹ ವ್ಯಕ್ತಿಗಳು, ಡಬಲ್ ಎಂಟ್ರಿ ಇದ್ದಂತಹ ವ್ಯಕ್ತಿಗಳದ್ದು ಮಾತ್ರ ಡಿಲೀಟ್ ಆಗೋದಿಲ್ಲ. ಯಾರ್ಯಾರು ದಾಖಲೆಗಳನ್ನು ಕೊಡೋದಕ್ಕೆ ವಿಫಲವಾಗ್ತಾರೋ ಅವರ ಹೆಸರುಗಳು ಬಿಟ್ಟು ಹೋಗ್ತವೆ. ಅವರ ಮೇಲೆ ನಿಗಾ ವಹಿಸಲಾಗುತ್ತೆ, ಅವರನ್ನ ಸ್ಟಡಿ ಮಾಡಲಾಗುತ್ತೆ, ಅವರ ಬ್ಯಾಕ್ಗ್ರೌಂಡ್ ಅನ್ನ ಚೆಕ್ ಮಾಡಲಾಗುತ್ತೆ. ಇಲ್ಲಿಗೆ ಒಂದು ಹಂತದ ವೆರಿಫಿಕೇಶನ್ ಆಗುತ್ತೆ. ಎರಡನೇದಾಗಿ ಜನಗಣತಿಯ ಡೇಟಾವೂ ಕೂಡ ಸಿಗುತ್ತೆ. ಅದರಲ್ಲಿ ಯಾವ ಜಾಗದಲ್ಲಿ ಹೆಚ್ಚು ಜನಸಂಖ್ಯೆ ಆಗಿದೆ, ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟಾಗಿದೆ, ಅದರ ಒಂದು ಮಾಹಿತಿ ಸಿಗುತ್ತೆ. ಯಾವ ಧರ್ಮದವರ ಸಂಖ್ಯೆ ಜಾಸ್ತಿ ಆಗಿದೆ, ಯಾವ ಜಾತಿಯವರ ಸಂಖ್ಯೆ ಜಾಸ್ತಿ ಆಗಿದೆ, ಇದರ ಮಾಹಿತಿಯೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಿಗುತ್ತೆ. ಅಷ್ಟಕ್ಕೆ ಸುಮ್ಮನಾಗದಂತಹ ಅಮಿತ್ ಶಾ ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನವಲೇಕರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ಸಮಿತಿ ಈ ಡೆಮೋಗ್ರಫಿ ಚೇಂಜ್ ನ ಬಗ್ಗೆ ಅಧ್ಯಯನ ಮಾಡುತ್ತೆ. ಯಾವ ಭಾಗದಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿದೆ, ಯಾರ ಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕೆ ಕಾರಣ ಏನು, SIR ನಲ್ಲಿ ಅವರ ಹೆಸರು ಬಿಟ್ಟು ಹೋಗಿದೆಯಾ ಇಲ್ವಾ, ಅವರು ನಿಜವಾದ ಈ ದೇಶದ ಪ್ರಜೆಗಳ, ಇದರ ಬಗ್ಗೆ ಸ್ಟಡಿ ಆಗುತ್ತೆ. ಈ ಬಗ್ಗೆ ಅವರೊಂದು ಸುದೀರ್ಘವಾದ ಅಧ್ಯಯನ ಮಾಡಿಬಿಟ್ಟು ಕೇಂದ್ರದ ಗೃಹ ಇಲಾಖೆಗೆ ಒಂದು ವರದಿಯನ್ನ ಕೊಡ್ತಾರೆ. ಆ ವರದಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ಈ ಡೆಮೋಗ್ರಫಿ ಚೇಂಜ್ ಮತ್ತು ಅಕ್ರಮ ವಲಸೆ ಇದರ ಕುರಿತಾಗಿ ದೇಶ ಹೊಸ ಕಾನೂನನ್ನ ಜಾರಿಗೆ ತರಬೇಕಾ ಬೇಡವಾ, ಈ ಬಗ್ಗೆ ಗೃಹ ಇಲಾಖೆಗೆ ಅವರು ವರದಿಯನ್ನ ಸಲ್ಲಿಸ್ತಾರೆ. ಮಿತ್ರರೇ, ಇಲ್ಲಿ ಯಾವುದೋ ಸಾಮಾನ್ಯ ವ್ಯಕ್ತಿಯನ್ನ ಆ ಕಮಿಟಿಗೆ ನೇಮಕ ಮಾಡಿಲ್ಲ, ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ಕಮಿಟಿ ಅದು. ಹೀಗಾಗಿ ಅಸಾದುದ್ದೀನ್ ಓವೈಸಿ ಹೇಳ್ತಾ ಇದ್ದಾರೆ, ಅಮಿತ್ ಶಾ ಒಂದು ಪ್ರಾಪರ್ ಆದಂತಹ ಪ್ಲಾನ್ ಅನ್ನ ಇಟ್ಕೊಂಡು ಒಂದು ದೊಡ್ಡ ಪ್ರೋಗ್ರಾಮ್ಗೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ವ್ಯಕ್ತಿ ಅಲ್ಲ. ಅವರೇನೋ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಆರ್ಡಿನರಿ ಮೀಟಿಂಗ್ ಆಗಿರೋದಿಲ್ಲ, ಅದಕ್ಕೆ ವಿಶೇಷವಾದಂತಹ ಮಹತ್ವ ಇರುತ್ತೆ. ಹೀಗಾಗಿ ನನಗನ್ನಿಸ್ತಾ ಇದೆ ಇದು NRCಯಲ್ಲಿ ಎಂಡ್ ಆಗಬಹುದು, ಹೀಗಂತ ಅಸಾದುದ್ದೀನ್ ಓವೈಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದಾ, ಇದು NRCಗೆ ಲಿಂಕ್ ಆಗುತ್ತಾ ಕೇಳಿದ್ರೆ ಅಸಾದುದ್ದೀನ್ ಓವೈಸಿಯ ಅನುಮಾನವನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ಇದಿಷ್ಟು ಪ್ರಕ್ರಿಯೆ ಆದ ಬಳಿಕ NRCಯನ್ನ ಜಾರಿಗೆ ತಂದಿದ್ದೇ ಆದ್ರೆ ಅದಕ್ಕೆ ವಿರೋಧ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ. ಈ ಕಾಗಜ್ ನಹಿ ದಿಖಾಯೆಂಗೆ ಅಂತ ಒಂದು ಹೋರಾಟ ನಡೀತಲ್ಲ, ಅದನ್ನ ಇನ್ನೊಮ್ಮೆ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂತಂದ್ರೆ ಈಗಾಗಲೇ ಏನೇನ್ ಗ್ರೌಂಡ್ ವರ್ಕ್ ಮಾಡ್ಕೊಳ್ಬೇಕೋ ಅದೆಲ್ಲದನ್ನ ಕೇಂದ್ರ ಸರ್ಕಾರ ಮಾಡಿ ಮುಗಿಸ್ತಾ ಇದೆ. ನಾಳೆ ಈ ವಿಚಾರ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಯಶಸ್ಸು ಸಿಗೋದಿಲ್ಲ. ಕಾರಣ ಕೇಂದ್ರ ಸರ್ಕಾರದ ಬಳಿಯಲ್ಲಿ ಪ್ರಾಪರ್ ಮಾಹಿತಿ ಇದೆ. ಒಂದು ಕಡೆ SIR ನಲ್ಲಿ ಎಷ್ಟು ಜನರ ಹೆಸರು ಬಿಟ್ಟು ಹೋಗಿದೆ, ಅದಾಗ್ತಿದ್ದ ಹಾಗೆ ಜಾತಿ ಜನಗಣತಿ, ಅದಕ್ಕೆ ಪೂರಕವಾಗಿ ನಿವೃತ್ತ ನ್ಯಾಯಾಧೀಶರ ಕಮಿಟಿಯ ವರದಿ. ಹೀಗಾಗಿ ಅಸಾದುದ್ದೀನ್ ಓವೈಸಿಗೆ ಅನುಮಾನ ಬರ್ತಾ ಇದೆ, ಇದು ಅಮಿತ್ ಶಾ ಅವರ NRCಯ ಪ್ಲಾನ್. ಇಡೀ ದೇಶದಲ್ಲಿ NRC ಜಾರಿಗೆ ಬಂದೇ ಬರುತ್ತೆ ಅಂತ ಓವೈಸಿಗೆ ಅನಿಸೋದಕ್ಕೆ ಶುರುವಾಗಿದೆ. ಅದೇ ಕಾರಣದಿಂದಾಗಿ ಅವರು ಎಚ್ಚರದಿಂದ ಇರುವಂತೆ ತಮ್ಮ ಸಮುದಾಯದ ನಾಯಕರುಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಓವೈಸಿ ಬಡಕಾಯಿಸುವ ಭಾಷಣ ಮಾಡ್ತಾರೆ. ಅದು ಯಾವಾಗ ಕೇಳಿದ್ರೆ ಜನರು ಎದುರುಗಡೆ ಇದ್ದಂತಹ ಸಂದರ್ಭದಲ್ಲಿ, ಅದೇ ಅವರ ಕಾರ್ಯಕರ್ತರು ಮತ್ತು ನಾಯಕರು ಕೂತಂತಹ ಸಂದರ್ಭದಲ್ಲಿ ಅವರನ್ನ ಎಜುಕೇಟ್ ಮಾಡುವಂತಹ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಸತ್ಯ ಹೇಳ್ತಾರೆ. ಈಗ ಓವೈಸಿ ಭಾಷಣ ಮಾಡಿರೋದು ಜನರನ್ನ ಉದ್ದೇಶಿಸಿ ಅಲ್ಲ, ಅಲ್ಲಿರುವಂತಹ ಲಾಯರ್ಸ್ಗಳನ್ನ ಉದ್ದೇಶಿಸಿ, ತನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಉದ್ದೇಶಿಸಿ. ಹೀಗಾಗಿ ಓವೈಸಿ ಈಗ ಆಡಿರುವಂತಹ ಮಾತಿಗೆ ವಿಶೇಷವಾಗಿ ಮಹತ್ವ ಕೊಟ್ಟು ನೋಡಲಾಗ್ತಾ ಇದೆ.
ಹಾಗಾದ್ರೆ NRC ಏನು, ಅದು ಜಾರಿಯಾದ್ರೆ ಏನಾಗುತ್ತೆ, ಅದಕ್ಕೆ ಯಾಕಷ್ಟು ಮಹತ್ವ, ಇದನ್ನ ನೋಡೋದಾದ್ರೆ ಮಿತ್ರರೇ, NRC ಎನ್ನುವಂತಹದ್ದು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್. ಈ ದೇಶದ ಪ್ರಜೆ ಯಾರು ಈ ದೇಶದ ನಿಜವಾದ ನಾಗರಿಕ, ಇದನ್ನ ಸಾಬೀತುಪಡಿಸುವಂತಹ ಒಂದು ಕಾನೂನು. ಅಸ್ಸಾಂನಲ್ಲಿ 2019ರಲ್ಲಿ ಜಾರಿಗೆ ತರಲಾಯಿತು. ಈ ದೇಶದಲ್ಲಿ NRC ಜಾರಿಯಾದಂತಹ ಏಕೈಕ ರಾಜ್ಯ ಅಸ್ಸಾಂ. ಅಸ್ಸಾಂನಲ್ಲಿ ನಡೆದಂತಹ NRCಯ ಅಡಿಯಲ್ಲಿ 3,30,00,000 ಮಂದಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದರಲ್ಲಿ 3,11,00,000 ಮಂದಿ ಮಾತ್ರ ನಾನು ಈ ದೇಶದ ನಾಗರಿಕ ಅಂತ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಮಿತ್ರರೇ, ಗಮನಿಸಬೇಕಾದ ಒಂದು ಅಂಶ ಏನು ಕೇಳಿದ್ರೆ, ನಾನು ಈ ದೇಶದ ನಾಗರಿಕ ಅಂತ ಸಾಬೀತು ಮಾಡೋದಕ್ಕೆ ಯಾವುದೋ ಮಂಗಳ ಗ್ರಹದಿಂದ ದಾಖಲೆಯನ್ನ ತಂದು ತೋರಿಸಬೇಕಾಗಿಲ್ಲ. ಭಾರತದಲ್ಲೇ ಹುಟ್ಟಿದ್ದಕ್ಕೆ ಜನನ ಪ್ರಮಾಣ ಪತ್ರ, ಶಾಲಾ ದಾಖಲಾತಿ ಅಥವಾ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಅಥವಾ ಭೂಮಿ ಹೊಂದಿದ್ರೆ ಅದರ ದಾಖಲೆ, ಸರ್ಕಾರಿ ಉದ್ಯೋಗ ಹೊಂದಿದ್ರೆ ಅದರ ದಾಖಲೆ ಅಥವಾ ವಂಶವೃಕ್ಷ, ಇದು ಯಾವುದನ್ನ ಕೊಟ್ಟು ಬೇಕಾದ್ರೂ ನಾನು ಈ ದೇಶದ ಪ್ರಜೆ ಅಂತ ಸಾಬೀತು ಮಾಡಿಕೊಳ್ಬಹುದು. ಇದೆಲ್ಲದನ್ನ ಬಿಟ್ಟು ಆಧಾರ್ ಕಾರ್ಡ್ ಮಾತ್ರ ನನ್ನ ಹೆಸರಿನಲ್ಲಿದೆ ಅಂತ ಅದನ್ನ ತೋರಿಸಿದ್ರೆ NRCಯಲ್ಲಿ ನಿಮ್ಮ ಸಿಟಿಜನ್ಶಿಪ್ ರಿಜಿಸ್ಟರ್ ಆಗೋದಿಲ್ಲ. ಅಸ್ಸಾಂನಲ್ಲಿ ಹೀಗೆ ಮಾಡಲಾಯಿತು. 19 ಲಕ್ಷ ಜನರಿಗೆ ಪ್ರಾಪರ್ ಆದಂತಹ ದಾಖಲೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಅವರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಅವರಿಗೆ ಸರ್ಕಾರದ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ. ಅವರನ್ನ ದೇಶದಿಂದ ಹೊರ ಹಾಕೋದಕ್ಕೆ ಒಂದು ಕಾನೂನಿನ ಅವಶ್ಯಕತೆ ಇದೆ. ಆ ಕಾನೂನು ಇಲ್ಲದ ಕಾರಣದಿಂದಾಗಿ ಅಸ್ಸಾಂನ ಹಿಮಂತ ಬಿಸ್ವಾ ಶರ್ಮಾ ಸರ್ಕಾರ ಈಗ ಸುಮ್ಮನೆ ಕೂರುವಂತಹ ಪರಿಸ್ಥಿತಿ ಇದೆ. ಯಾವಾಗ ಆ ಕಾನೂನು ಜಾರಿಗೆ ಬರುತ್ತೆ ಕೇಳಿದ್ರೆ, ದೇಶಾದ್ಯಂತ ಈ ಪ್ರಕ್ರಿಯೆ ನಡಿಬೇಕು. ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ NRC ಲಾಗೂ ಆಗಬೇಕು. NRC ಬಂದ ಬಳಿಕ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಷ್ಟವಾದಂತಹ ಕಾನೂನನ್ನ ತರಬೇಕು. ಅಕ್ರಮ ವಲಸಿಗರನ್ನ ಯಾವ ರೀತಿಯಾಗಿ ಹೊರ ಹಾಕಬೇಕು ಅಂತ. ಆಗ ಹಾಲು ಯಾವುದು ನೀರು ಯಾವುದು ಅನ್ನುವಂಥದ್ದು ಸ್ಪಷ್ಟವಾಗಿ ಬೇರ್ಪಡುತ್ತೆ. ಇದರಿಂದ ಏನಪ್ಪಾ ಲಾಭ ಇದೆ ಕೇಳಿದ್ರೆ, ಸರ್ಕಾರದ ಯೋಜನೆ ಅಪಾತ್ರರಿಗೆ ಸಿಗೋದಿಲ್ಲ. ಅಂದ್ರೆ ಈ ದೇಶದ ಪ್ರಜೆ ಅಲ್ಲದ ವ್ಯಕ್ತಿ ಸರ್ಕಾರದ ಯೋಜನೆಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೆಯದಾಗಿ ದೇಶದ ಭದ್ರತೆ. ಈ ಅಕ್ರಮ ನುಸುಳುಕೋರರು ದೇಶದ ಒಳಗೆ ವಿಧ್ವಂಸಕ ಕೃತ್ಯವನ್ನ ಎಸಗಬಹುದು. ಅತ್ಯಂತ ಮುಖ್ಯವಾಗಿ ಡೆಮೋಗ್ರಫಿ ಚೇಂಜ್ ಆಗೋದನ್ನ ತಪ್ಪಿಸಬಹುದು. ಇವತ್ಯಾರು ಸಂವಿಧಾನದ ರಕ್ಷಣೆ ಅಂತ ಪುಸ್ತಕ ಹಿಡ್ಕೊಂಡು ಓಡಾಡ್ತಾ ಇದಾರಲ್ಲ, ಕೇವಲ ಪುಸ್ತಕವನ್ನ ಕೈಲಿ ಹಿಡ್ಕೊಂಡು ಓಡಾಡಿದ್ರೆ ಆಗೋದಿಲ್ಲ. ಈ ದೇಶದ ಡೆಮೋಗ್ರಫಿ ಚೇಂಜ್ ಆಗೋದನ್ನ ತಪ್ಪಿಸಿದ್ರೆ ಮಾತ್ರ ಈ ದೇಶದಲ್ಲಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಅಸ್ತಿತ್ವದಲ್ಲಿರುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ನಾನೇನು ವಿವರಿಸಿ ಹೇಳಬೇಕಾ? ಹೀಗಾಗಿ NRC ಜಾರಿಗೆ ಕೇಂದ್ರ ಸರ್ಕಾರ ಒಂದಷ್ಟು ಕ್ರಮ ಕೈಗೊಳ್ತಾ ಇದೆ. ಅದಕ್ಕೆ ಗ್ರೌಂಡ್ ತಯಾರಿ ಮಾಡ್ತಾ ಇದೆ ಎನ್ನುವಂತಹ ಸುಳಿವು ಅಸಾದುದ್ದೀನ್ ಓವೈಸಿಗೆ ಸಿಕ್ಕಿದೆ. ಅದಕ್ಕೋಸ್ಕರವಾಗಿ ಜನರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೀವು ಕೇವಲ SIR ಪ್ರಕ್ರಿಯೆ, ಇದರಲ್ಲಿ ವೋಟರ್ ಲಿಸ್ಟ್ ಹೆಸರು ಬಿಟ್ಟು ಹೋದ್ರೆ ಏನಾಗುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ. ನೀವು ನಿಜವಾದ ಭಾರತೀಯರಾಗಿದ್ರೆ ನಿಮ್ಮ ಹಕ್ಕನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಸಹಾಯ ಮಾಡಿ ಅಂತ ಓವೈಸಿ ತನ್ನ ಸಮುದಾಯದ ಜನರನ್ನ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಅಮಿತ್ ಶಾ ಬಗ್ಗೆ ಒಂದಷ್ಟು ಮಾತನಾಡಿದಾರಲ್ಲ, ಆ ಮಾತುಗಳು ಓವೈಸಿ ಬಾಯಲ್ಲಿ ಯಾಕೆ ಬಂದ್ವು? ಅದು ಸಹ ಒಂದು ಪ್ರಮುಖವಾದಂತಹ ಪ್ರಶ್ನೆಯೇ. ಯಾಕೆಂದ್ರೆ ಓವೈಸಿ ಅಮಿತ್ ಶಾ ಕಚ್ಚಾ ಆದಮಿ ಅಲ್ಲ. ಸುಮ್ಮನೆ ಮೀಟಿಂಗ್ ಮಾಡೋದಿಲ್ಲ, ಗಾಳಿಯಲ್ಲಿ ಗುಂಡು ಹೊಡೆಯೋದಿಲ್ಲ, ಒಂದು ಪ್ರಾಪರ್ ಆದಂತಹ ಯೋಜನೆ ಇಟ್ಕೊಂಡೇ ಕೆಲಸ ಮಾಡ್ತಾರೆ, ಹೀಗೆಲ್ಲ ಹೇಳಿದಾರಲ್ಲ. ಇದು ಪರೋಕ್ಷವಾಗಿ ಅಮಿತ್ ಶಾ ಅವರ ಕೆಲಸವನ್ನ ಹೊಗಳಿದಂತೆ ತಾನೆ. ಯಾಕೆ ಓವೈಸಿ ಹಾಗೆ ಹೇಳಿದ್ರು ಕೇಳಿದ್ರೆ, ಅಮಿತ್ ಶಾ ಬಗ್ಗೆ ಓವೈಸಿಗೆ ಸತ್ಯದರ್ಶನ ಆಗಿಬಿಟ್ಟಿದೆ. ಯಾಕೆ ಅಂತಂದ್ರೆ CAA ಕಾನೂನು ಜಾರಿಯಾಗತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಅದನ್ನ ಜಾರಿ ಮಾಡಿದ್ರು. ಅನಂತರ SIR ಬಗ್ಗೆ ಎಷ್ಟೇ ವಿರೋಧ ವ್ಯಕ್ತವಾದರೂ ಕೂಡ ದೇಶದಲ್ಲಿ SIR ನಡೀತಾ ಇದೆ. ಇದಕ್ಕಿಂತ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಆರ್ಟಿಕಲ್ 370 ಅಮಿತ್ ಶಾ ಗೃಹ ಸಚಿವರಾಗ್ತಿದ್ದ ಹಾಗೆ ಎದುರಾದಂತಹ ದೊಡ್ಡ ಚಾಲೆಂಜ್. ಅದನ್ನ ಬಹಳ ಯಶಸ್ವಿಯಾಗಿ ನಿಭಾಯಿಸಿದ್ರು. ಆರ್ಟಿಕಲ್ 370 ರದ್ದಾಗತ್ತೆ ಅಂತ ಈ ದೇಶದ ಜನ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಅದನ್ನ ಅಮಿತ್ ಶಾ ಬೆಣ್ಣೆಯಲ್ಲಿ ಕೂದಲು ಎತ್ತಿದ ಹಾಗೆ ತೆಗೆದುಬಿಟ್ರು. ಅನಂತರದಲ್ಲಿ ವಕ್ಫ್ ಕಾನೂನು ಬಂತು. ಅದೆಷ್ಟು ಹೋರಾಟ, ಅದೆಷ್ಟು ದೊಂಬಿಯ ಎಚ್ಚರಿಕೆ, ಗಲಭೆಯ ಎಚ್ಚರಿಕೆ, ಎಷ್ಟು ನಯವಾಗಿ ಆ ಕಾನೂನನ್ನ ಜಾರಿ ಮಾಡಿದ್ರು. ಅನಂತರದಲ್ಲಿ ಬಂಗಾಳದ ಗೆಲುವು. ಯಾರೂ ಕೂಡ ಬಿಜೆಪಿ ಬಂಗಾಳವನ್ನ ಗೆಲ್ಲುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ಆದ್ರೆ ಅಮಿತ್ ಶಾ 2021ರಲ್ಲಿ ಎಡವಿದ್ರು. 2026ರಲ್ಲಿ ಅದಕ್ಕೆ ಬೇಕಾದಂತಹ ಪ್ರಾಪರ್ ಪ್ಲಾನ್ ರೆಡಿ ಮಾಡಿಕೊಂಡು ಬಂಗಾಳವನ್ನ ಗೆದ್ದುಕೊಂಡು ಬಂದ್ರು. ಈಗ ಪಂಜಾಬ್ ಕಡೆಗೆ ಹೊರಟಿದ್ದಾರೆ. ಅದಕ್ಕೆ ಓವೈಸಿ ಹೇಳ್ತಾ ಇದ್ದಾರೆ, ಅಮಿತ್ ಶಾ ಸಭೆ ಮಾಡ್ತಾ ಇದ್ದಾರೆ, ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಿದ್ದಾರೆ ಅಂತಂದ್ರೆ ಅದು ಸುಮ್ಮನೆ ಆಗ್ತಾ ಇಲ್ಲ. ಸುಮ್ಮನೆ ಅಮಿತ್ ಶಾ ಮೀಟಿಂಗ್ ಮಾಡ್ಬಿಟ್ಟು ಪೋಸ್ಟ್ ಕೊಡುವಂತಹ ವ್ಯಕ್ತಿ ಅಲ್ಲ. ಹೀಗಂತ ಅಮಿತ್ ಶಾ ಅವರ ಕಡು ವಿರೋಧಿಯಾದಂತಹ ಓವೈಸಿ ಬಾಯಲ್ಲಿ ಮಾತುಗಳು ಬರೋದಕ್ಕೆ ಶುರುವಾಗಿದೆ. ಮಿತ್ರರೇ, ಈ ಇಡೀ ವಿಚಾರದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.